ಶಶಾಂಕ್ ನೀ ಮನಸ್ನಲ್ಲ ಗಂಡನ್ ಬೈತಿದಾರಿ ಎಡ್ತು ಬೈತಿದಾರಿ ನನಗೆ ಮಾಡಕ್ ತೀಟಿಯ ಒಸಿ ಅಲ್ಲ ನನ್ನ ಜೊತೆಗೆ ನಾನ್ ಮಾತ್ರ ಇರ್ಲ ಕಣಪ್ಪ ಬಲ್ಲಾಳಿಗೆ ಹೋಯ್ತೀನಿ ನಿಂದೇಸಿಂದ ಇರೋದು ನಾನು ಇಲ್ಲಾಂದ್ರೆ ಹೋಗನಿ ನಾನು ನಿನ್ ನೋಡು ನೀನ್ ಮಾಡ್ತೀನಿ ಒಸಿ ಗಂಡೆ ಒಸಿ ನಿನ್ಗ ಬೆಸ್ಟ್ ಒಂದು ಒಳ್ಳೆ ಪ್ಲಾನ್. ಶಶಾಂಕ್ ದಯವಿಟ್ಟು ಮದುವೆ ಮಾಡ್ಬಿಡು. ಅಯ್ಯೋ ಅವ್ನು ಆಲ್ರೆಡಿ ಹುಡುಗಿ ಕಟ್ಗ ಜಗಳಕ್ಕೆ ಬಂದ್ಬಿಡ್ತಾನೆ ಬೇಕು ಈಗ ಒಬ್ಬ ಬರ್ತಾನೆ ನೋಡಿ ಈಗ ಹೋಯ್ತೀನಿ ನಾನು ಬಿಡು ಆಯ್ತು ಅಲ್ದಕ ಇವ್ರಿಗೆ ಇಲ್ದೇದ್ಮೇಲೆ ನಾನು ಇನ್ನು 15 ಆಪರೇಷನ್ ಆಯ್ತದೆ ನನ್ನ ಮಗನೇ. ಇನ್ನೇನಾದ್ರು ಕಳ್ಸಿದ್ರು ತಿರ್ಗಾ ಈ ದನ ದುಡ್ಡು ದನ ಒಳ್ಳೋರ್ಕ ದನ್ನುಗ್ಗ ಒಳ್ಳೋರ್ಗ ದನ್ನುಗ್ಗಂಗ್ ಆಡ್ತಿದೆಯಲ್ಲ. ಸನ್ಮಾನಗಳ ನಿಂಗೆ ನನ್ನ ಕಡೆ. ನನ್ನ ಹೆಸರೇನು? ಗೈಸ್ ನಮ್ಮ XUV ಇದು ಇಲ್ಲಿ ನೋಡಿ ಡೆಫ್ ಲೆವೆಲ್ ಕಮ್ಮಿ ಆಗ್ಬಿಟ್ಟಿದೆ. ಇನ್ನೊಂದು 320 ಕಿಲೋಮೀಟರ್ ಓಡಿಸ್ಬೋದು ಅಷ್ಟೇ. ಅದಾದ್ಮೇಲೆ ಗಾಡಿನೇ ಆಫ್ ಆಗ್ಬಿಡ್ತದೆ. ಸೊ ಇವಾಗ ಅದಕ್ಕೋಸ್ಕರ ಗಾಡಿ ಆಫ್ ಆಗಬಾರ್ದು ಅಂತ ಅಂದ್ಬಿಟ್ಟು ಸರ್ವಿಸ್ ಬಿಡೋಕೆ ಅಂತ ಅಂದ್ಬಿಟ್ಟು ಹೋಯ್ತವನೆ. ಇದು 30,000 ಸರ್ವಿಸ್, 4ನೇ ಸರ್ವಿಸ್ ಇದು. ಗೈಸ್ ಬಂದಿದೆ ಸರ್ವಿಸ್ಗೆ ಒಂದು 8-9 ಬರ್ತದೆ ಅಷ್ಟೇ ಮೈಲೇಜ್. ಗೈಸ್ ನಮ್ಮ ಕರೀನ್ ಸರ್ವಿಸಿಗೆ ಬಿಟ್ಟಾಯಿತು. ಈ ಸತಿ ಎಷ್ಟು ಎಸ್ಟಿಮೇಷನ್ ಕಾಸ್ಟ್ ಆಗ್ತದೆ ಗೊತ್ತಾ? ಒಂದು 10,700 ಪ್ಲಸ್ 1,800 ಹತ್ತತ್ರ ಒಂದು 12-13 ಸಾವಿರ ಕಂಡು ಹಾಕೋರು ಅನ್ಕೊಳ್ರಿ ಈ ಸತಿ. ಗೈಸ್ ಇವಾಗ ಆಟ ಎತ್ಕೊಂಡು ನಾನು ಒಬ್ಬನೇ ಪಿಕ್ಚರ್ಗೆ ಹೋಯ್ತವನಿ, ಅಯಗ್ರೀವ ಪಿಕ್ಚರ್ಗೆ. ಬೇಜಾರಾಯ್ತಿತ್ತಲ್ಲ, ಇನ್ನೂ ಕಾರ್ ಕೊಡೋದು ಸಿಕ್ಕಾಪಟ್ಟೆ ಟೈಮ್ ಆಯ್ತದೆ ಅಂದರು. ಒಂದು ಸಂಜೆ 3 ಗಂಟೆ 4 ಗಂಟೆ ಆಯ್ತದೆ ಅಂದರು. ಇನ್ನೇನು ಮಾಡೋದು ಗೈಸ್ ಬಂದು ಇವಾಗ ಇದಕ್ಕೆ ಯಾವುದೋ ಒಂದು PVR ಇವಾಗ ಹೋಗೋ ಮೂವಿ ಸ್ಟಾರ್ಟ್ ಆಗ್ಬಿಟ್ಟದೆ. ಆಲ್ರೆಡಿ ಒಂದು 20 ನಿಮಿಷ ಆಗದೆ ಮೂವಿ ಸ್ಟಾರ್ಟ್ ಆಗಿ. ರಮೇಶ್ ಅಂಕಲ್ ಮಗಳ ಬಗ್ಗೆ ನೀನು ಅಪ್ಪ ನೋಡಪ್ಪ ಇಂಟ್ರೋಲ್ ನೋಡೋದು ಚೆನ್ನಾಗಿರುತ್ತೆ ಅಂತ ಪಿಕ್ಚರ್ ಹೋಗಿದ್ದು ಬನ್ನಿ ಹೊರಡುವ. ಗೈಸ್ ಈ ಸತಿ ಸರ್ವಿಸ್ ಕಾಸ್ಟ್ ಬಂದು 13,797 ರೂಪಾಯಿ ಆಗ್ಬಿಟ್ಟದೆ. ಗೈಸ್ ಗಾಡಿ ಸರ್ವಿಸ್ ಆದ್ಮೇಲೆ ಓಡಿಸೋದ್ರಲ್ಲಿರೋ ಮಜಾನೇ ಬೇರೆ ಅನ್ಕೊಳ್ರಿ. ನಜ್ಜಿ ಸೈಕ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ರಿ. ಇವಾಗ ಬನ್ನಿ ಮನೆಗೆ ಹೋಗುವ, ಹಟ್ಟಿಗೆ ಹೊರಡುವ ಸಮಯ. ಮಾದಪ್ಪನೆ ಕಂಡೆ 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 ಕಂಡೆ. ಹಾಯ್ ಹಾಯ್ ಜಿನು. ಹಾಯ್ ಹಾಯ್. ಚೆನ್ನಾಗಿದ್ಯಾ? ಕಾರ್ ಬತ್ತಿದಂಗೆ ಓಡ್ ಬಂದ್ಲಾ? ಕಾರ್ ಬತ್ತಿದಂಗೆ ಕರ್ಕವನಿ ಬಾ ಬಾ ಬಾಚಿನ್ ಕೂತ್ಕೋ, ಖುಷಿ ಮಾಡುವ. ಗೈಸ್ ಇನ್ನೊಬ್ಬ ಬರ್ತಾವ ನೋಡಿ ನಮ್ ಶಿಷ್ಯ. ಎಲ್ರಿಗೂ ಕಾರ್ ಅಂದ್ರೆ ಇಷ್ಟ ಅಂತ. ಹೂನಾರ ಹಾಕದ್ಯಾ? ಸನ್ಮಾನಗಳ ನಿಂಗೆ ನನ್ನ ಕಡೆ. ನನ್ನ ಹೆಸರೇನು? ನಡಿಕೊ ಮಜ್ಜಾ ಮಾಡು. ನೀನು ಸಿಕ್ಕಾಪಟ್ಟೆ ಜಾಸ್ತಿ ಮಾತಾಡ್ತಿಲ್ಲ, ಅದಕ್ಕೆ ನಿಂಗೋಸ್ಕರ ಸನ್ಮಾನ ಮಾಡಿರೋದು ನಾನು. ಶಿಷ್ಯ ನಿಂಗೂ ನನ್ನ ಕಡೆಯಿಂದ ಸನ್ಮಾನ. ಮಡಿಕೊ ಮಜ್ಜಾ ಮಾಡು ನೀನು. ಎಸಿ ಮಾಡ್ತೋದು ನಂಗೆ ಸನ್ಮಾನ ಪ್ರೀತಿಯಿಂದ ಕೊಟ್ಟಿರೋದು. ಅದನ್ನ ನಮ್ಮ ಮಟ್ಲಿ ಮಡಿಕತ್ತೀನಿ ಬಿಡು. ನೀನು ಸುಮ್ಮನೆ ಹಾಕಳಕ್ ಕೊಟ್ಟಿರೋದು ಅಷ್ಟ. ಏನೇನು 3 ತಿಂಗಳಾಗದ ಕೆಲ್ಸ ಬಿಟ್ಟು ಒಂದ್ ಕೆಲ್ಸ ಮಾಡ್ತಾ ಇಲ್ಲ. ಹೊಲ್ಕು ಬಂದು ಊಟನೂ ಕೊಡಲ್ವಲ್ಲ. ನಿನ್ಗೆ ಏನಾಗಿದ್ದು ಬಾ. ಆಮೇಲೆ ನಿನ್ ಮಗ ನೋಡಿದ್ರೆ ತಿರಿಕತ್ ನಿಂತವನ. ಗಂಡನ್ ಬೈತಿದಾರಿ ಎಡ್ತು ಬೈತಿದಾರಿ ನನಗೆ ಮಾಡಕ್ ತೀಟಿಯ ಒಸಿ ಅಲ್ಲ ನನ್ನ ಜೊತೆಗೆ ನಾನ್ ಮಾತ್ರ ಇರ್ಲ ಕಣಪ್ಪ ಬಲ್ಲಾಳಿಗೆ ಹೋಯ್ತೀನಿ ನಿಂದೇಸಿಂದ ಇರೋದು ನಾನು ಇಲ್ಲಾಂದ್ರೆ ಹೋಗನಿ ನಾನು. ನಿನ್ ನೋಡು ನೀನ್ ಮಾಡ್ತೀನಿ ಒಸಿ ಗಂಡೆ ಒಸಿ ನಿನ್ಗ ಹಂಗೆ ಹೋಗೋಣ ಕೇಳು ಮಧ್ಯಾಹ್ನದಲ್ಲಿ. ಮತ್ತೆ ನೀನ್ ಆಪರೇಷನ್ ಮಾಡ್ಸಕ್ ಹೋಗಂದ್ರೆ ಹೊಲದಲ್ಲಿ ಯಾರು ಮಾಡ್ರಿ ಇಲ್ಲಿ? ಊಟ ಕೊಡಲ್ಲ ಏನಿಲ್ಲ ಸುಮ್ಮನೆ ಇಲ್ಲಿ ಹೊಲ್ತಕ್ ಬಂದ್ ಕೆಲ್ಸ ಮಾಡಕತ್ತಿಲ್ಲ ನಾನು. ಹೋಗ್ಬಿಡು ಬುಳ್ಳ ಆಯ್ತು. ನಿನ್ ಮಗನ ತಿರಿಕ ನಿಂತವನು, ನಿನ್ ಗಂಡು ನನ್ಗೆ ಬೋಯೋದು, ನೀನು ನನ್ಗೆ ಬೋಯೋದು. ಮಗ ಸಿರಿಕ ನಿಂತಿದ್ರೆ ಒಟ್ಟಿಗೆ ಏನ್ ಮಾಡಿದಾರ? ಮಗ ಸಿರಿಕ ನಿಂತಿಲ್ಲ ಇನ್ನೇನ್ ಮಾಡಿದಾರ? ಒತ್ತಾರಿಂದ ಕೆಲ್ಸ ಮಾಡ್ದಂತೆ. ಆಮೇಲೆ ಬಂದು ಇಟ್ಟಿ ಕೊಡು. ನಿನ್ಗೆ ಏನಾಗಿದ್ದು? 3 ತಿಂಗಳಾಯ್ತಲ್ಲ ಹೊಲಕ್ ಬಂದು ಹೊಲ ತಿರ್ಗಿ ನೋಡಿದೆಯಾ? ಹೊಲ ತಿರ್ಗಿ ನೋಡಿದೆ ನೀನು? 3 ತಿಂಗಳಿಂದ ಕೂತಿದೆಯಲ್ಲ. ಬಾ ಹೊಲ್ಕ. ನಾನು ಇಟ್ಟೇ ಇರಲ್ಲ ಅಂತ. ಸರಿ ಮಾಡಕ್ಕಾಗಿಲ್ಲ ಅಂದ್ರೆ ಬುಳ್ಳ ಅದ್ ಯಾಕ್ಲಾ ಹಿಂಗ್ ಸೇವಿಂಗ್ ಮಾಡ್ಸ್ಕ ನೀ ಯಾಕೆ ಕುತ್ಕೋ ಸುಮ್ಮನೆ. ಅವ್ನು ಎಂತ ಮಾತಾಡಿದನು ಕೇಳ. ಏನ್ ಮಾಡೈ? ಏನ್ಲ ಮಾಡೈ?
ಇಲ್ಲೇ ಬಂದ್ಬಿಟ್ಟು ಎಲ್ಲ ಸಸಂಕು ಅಲ್ಲ ಶಶಾಂಕ್, ಒಬ್ಬೊಬ್ರು ಒಂದೊಂದ್ ಕೆಲಸ ಇರ್ತದ ಕಳ. ನನಗ್ ವಿಡಿಯೋ ಮಾಡಿ ಎಡಿಟ್ ಮಾಡೋದೇ ದೊಡ್ಡ ಕೆಲಸ ಆಗಿರ್ತದೆ. ಅಪ್ಪಂಗೆ ಡ್ಯೂಟಿಗೆ ಹೋಗೋದು ದೊಡ್ಡ ಕೆಲಸ ಆಗಿರ್ತದೆ. ಅಮ್ಮಂಗೆ ಅಡಿಗೆ ಮಾಡೋದು ದೊಡ್ಡ ಕೆಲಸ ಆಗಿರ್ತದೆ. ಫೋನ್ ಇಟ್ಕೊಂಡು ಕೂತಿದ್ದೀವಿ. ಕಿಲ್ಲಕಂಕುದು ನಾನಂತೂ ನಮ್ಮ ಬಳ್ಳಳಿಗೆ ಹೋಯ್ತೀನಿ, ನಾನು ಇರೋದೇ ಇಲ್ಲಿ. ಓ ಅದಕ್ಕೆ ಒಂದ್ ಎಣ್ಣು ಇಲ್ಲ ಏನಿಲ್ಲ, ಕಷ್ಟ ಸುಖ ಕೇಳಕ್ಕಂತ. ಯಾಕವ ಹಿಂಗ ಆಡ್ತೀಯ? ಶಶಾಂಕ್ ಹಿಂಗೆಲ್ಲ ಮಾತಾಡ್ಬಾರ್ದು ಕಳ. ಅಮ್ಮಂಗ ತಪ್ಪುಗಳದು. ನೀನ್ ಹಿಡ್ಕೊಂಡ್ ಕೂತಿದ್ರಲ್ಲಿ ಹೋಗು ಇವಾಗ್ಲೇ. ನೋಡ್ತೀಯಾ ಎಷ್ಟಾಯ್ತು? ನಾನು ನೋಡ್ತಾನೆ ಯಾವಾಗ್ಲೂ ಹಿಂಗೆಲ್ಲ ಬೆಳಗ್ಗೆ ಸಂದೆ ಗಂಟ ನನ್ ಕಷ್ಟ ಹಂಗೋತೋಲೆ. ನೀನ್ ಯಾರು ಮಾಡು ಅಂದ್ರು ನೀನ್ ಯಾರು ತೀಟ ಮಾಡ್ತಾ ಇದ್ದೆ ಮದವಿ? ಅಲ್ಲ ಕಳ, ನೀವು ನಿಮ್ದಕ್ಕೆ ಕಳ. ಇವಾಗ ಅಲ್ಲಿ ಒಲೆ ಎಲ್ಲ ಏನು ಅಪ್ಪ ತಿನ್ಕೋದಲ್ಲ, ಏನು ಅಮ್ಮ ತಿನ್ಕೋದ? ಒತ್ಕೋದವ್ ನಾವು ಮಡ್ಸ್ಕೊಂಡು ಅಲ್ಲಿ ಮಡ್ಸ್ಕೊ ಎಲ್ರಿ ಒದ್ಕೋದ? ಅಲ್ಲ ಇನ್ನೇನ್ ನಮ್ಗೆಲ್ದಂತ ಇನ್ನೇನಿಲ್ಲ ಮಡ್ಗಿವಿ. ನೀವು ನಿಮ್ಮ ಮಕ್ಳು ಮಡಿಕಳಿ ಅಷ್ಟೇ. ನೀನ್ ಉಡ್ಸ ಮಕ್ಳು ನೀನ್ ಮನಿ ಕತಿಯ ಒಂದ್ ಊಟ ಕೊಡಲ್ಲ ಏನಿಲ್ಲ, 3 ತಿಂಗಳಿಂದ ಆಡ್ಕೊಂಡಲೆ. ಇದೊಳ್ಳೆ ಸರಿ ಆಯ್ತು ಕಳ. ನೋಡಿ ಈಗ ಹೋಯ್ತೀನಿ ನಾನು, ಬಿಡು ಆಯ್ತು ಅಲ್ದಕ. ಇವ್ರಿಗೆ ಎಲ್ದೇದ್ಮೇಲೆ ನಾನು ನಡಿ. ಇನ್ನು 15 ಆಪರೇಷನ್ ಆಯ್ತದೆ ನನ್ನ ಮಗನೇ. ಇನ್ನೇನಾದ್ರು ಕಳ್ಸಿದ್ರು ತಿರ್ಗಾ ಹೊಲಕ್ಕೆ. ಏನಂತ ಉಟ್ಬಿಟ್ಟು ಎಲ್ಲ ಶಶಾಂಕ ಆದ್ರೂ ನಿಂತದ್ದು. ಇದೇ ಕಥೆ ಎಲ್ಲ ವರ್ಷಂಬತ್ಕಾರ ನಂಗೆ ಒಂಚಿನ ಯಾಕಮ್ಮ ಹಿಂಗ ಆಡ್ತಿದ್ಯಾ ನೀನು? ಹಳ್ಳಿ ಇರ್ಲಾ ಗಿರಿಸ್ಮಂಗ್ ಫೋನ್ ಮಾಡ್ತೇನೆ, ಗಡಿಯಲ್ಲಿ ಕರ್ಗೋಯ್ತ ಬಂದು. ಚೀಟಿ ಅಂತ ಬಳ್ಳಳಿಗೆ ಏನಂತ ನೀನು ಹೋಯ್ತೀನಿ ತಾನೆ, ಹೋಗು. ಬರೀ ಉದ್ದಕ್ಕೂ ಹಿಂಗೆ ಬಂದ್ಬಿಟ್ಟಿಯಲ್ಲ ನೀನು. ಸೋಡ್ ಬಿಟ್ಕೊಂಡು ಸೋಡ್ ಹಿಂಗೆ ಮಾಡ್ದಂದ್ರೆ ಕಪ್ಪಲ ಸೇರ್ಸಿ ಹಂಗೆ ತಿಕ್ಕಂಸ್ಬೇಕು ಸುಮ್ನೆ. ಏನಪ್ಪ ಅಮ್ಮ ಬದಲಿ ನೀನ್ ಯಾಕಪ್ಪ ಹೆಸರು ಮನೆ ಇಟ್ಟ ಕೊಡಕ್ಕೆ ಎಸ್ ಬರ್ತಾರಲ್ಲ ಗೊತ್ತಿಲ್ಲಪ್ಪ ನೀನು. ಅಪ್ಪ ವಿಷಯ ಗೊತ್ತಾಯ್ತ ನೀಗೆ? ಟ್ಯಾಕ್ಸಿಕ್ ಪಿಕ್ಚರು ಮಾರ್ಚ್ 19 ರಿಲೀಸ್ ಆಯ್ತಿದ್ದು, ಇವಾಗ ಜೂನು ಜುಲೈ ಉಂಟಾಗದ ಕಣಪ್ಪ. ಕಷ್ಟ ಸುಖ ಮಕ್ಳು ಈಗ ಯಾಕಮ್ಮ ಈಗ ನಾನು ಇಲ್ವೇನಮ್ಮ ಕೇಳಕ್ಕೆ? ಅದೇ ಇಲ್ಲಿಂದ ನಾನಿಲ್ವಮ್ಮ ಇದ್ದೆ. ಅಲ್ಲ ಸರಿ, ಏನ್ ಮಾಡ್ಕೊಡು? ಈಗ ನನ್ಗೆ 1000 ಕೆಲ್ಸಗಳಿರ್ತವೆ. ಒಂದ್ಸಲ ನಂದು ಅರ್ಥ ಮಾಡ್ಕೊ. ಏನಿಂದ ಅರ್ಥ ಮಾಡ್ಕೊಳ್ಳೋದು? ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಸೋಡು ಅಂತ ಸರಿ ಕೊಟ್ಟಿದ್ದಕ್ಕೆ ಇಲ್ಲ ಆಯ್ತು ತಪ್ಪ. ನೋಡುವ ನನ್ನ ಅಂತಾನಲ್ಲ ನಿನ್ ಮುಂದೆನೆ ಕಣ್ಣು ಮರೆ ಕಡ್ದು ಜಾಕ್ಸ್ ಸಿಗಲ್ಲ ಹೆಂಗ್ ಆಡ್ತಿದ್ಯಾ? ಹೋಯ್ತೀರ ಬದೈ ಕೂತಿದೆ ಕಡಿರೋ ನಾನು ನೋಡ್ತಾನೆ ಅಷ್ಟೇ. ಎಷ್ಟೇ ಶಾಂತಿ ಬಂದ್ರು ಕಳ್ಸ್ಬಿಡ್ತಾನೆ ಕಣ. ಹೋಗೋದನ್ನೇ ಕಾಯ್ಕ ಕೂತದೆ ಮುದೈ, ನನಗೆ ಗೊತ್ತಿಲ್ವಾ? ಸೀರಿಯಸ್ ಕಣ. ಅಲ್ಲಿ ಈ ತರ ನೋಡ್ತಾರ ಉಡ್ತೀನಿ ಅಂತ ಏನಿಗೆ ಕುಡ್ಸ್ತೆ? ನಾನು ಕೇಳ್ಬಿಟ್ಟು ಉಡ್ಸಿದ್ರೆ ನೀವು ನನ್ನ ಇತ್ತು ಏನ್ ಮಾತಾಡ್ತಿಲ್ಲ ಈ ಡೊಂಗಿ. ಬಾಂಡ್ ಪೇಪರ್ ಸೈನ್ ಮಾಡಿಸ್ಕೊ ಉಡ್ಸಿದ್ರೆ ನನ್ನ ಮುದವಿ ರಾಕ್ ಮಾಡು ಜನ ಏನಂದ್ರು ತಗ್ದಾಕು ಹಾಕ್ಬೋದು. ಈ ಕಡೆ ಇಲ್ಲ ಇಲ್ಲ ಕಣ, ಮರ ಕಡೆ ಮಾಡ್ತೇವೆ. ದೈಲು ಓಪನ್ ಮುದೇನೆ ಆಗ್ಬೋದು. ಈ ಕಡೆ ಮುದೇವಿ ಮಾರ್ಕೆಟ್ ಕೈಲ ನಾನು ಏನ್ ಮಾಡೆ? ದನ ದುಟ್ಟಿ ದನ ಒಳ್ಳೊಳ್ಕ ದನ್ನುಗ್ಗ ದನ್ನುಗ್ದಂಗ ಆಡ್ತಿದೆ ಅಲ್ಲ. ಮದುವೆ ಕಟ್ಸದಾಗ ಬೆಳೆದ್ಬಿಡ್ತ ಸತ್ವನೇ ಇಲ್ದ ಬಿಟ್ಬಿಟ್ಟೆ. ನೋಡ್ರಿ ಕಾಲೆಲ್ಲ ಸುಟ್ಟೋಗದ ನಂಗ ಒಳ್ಳೆ. ನಿನ್ನೆ ಸುಡ್ಸ್ಕೊಂಡು ಬರೈ ನೀನ್ ಮಾಡುವಂದ ನಾನು ಯಾರ ಮನೆ ತೀಟ ಅಮ್ಮ ಇವ್ನ್ ಹೆಂಗ್ ಗೊತ್ತಮ್ಮ ಸೀರಿಯಸ್ ಆಗಿ ತೀಟ ಮಾಡ್ತಾ ಇದ್ದೆ ನೀನು. ಅಲ್ಲ ಏನ್ ಒಂಚೂರು ಅರ್ಥ ಮಾಡ್ಕೋಬೇಕಲ್ಲ. ಇವಾಗ ಇವ್ನ್ ಹೆಂಗ್ ಗೊತ್ತಾ, 10 ರೂಪಾಯಿ ಕೆಲಸ ಮಾಡಿದ್ರೆ ಅಲ್ಲಿ 100 ರೂಪಾಯಿ ಹಾಳು ಮಾಡಿರ್ತಾನೆ. ಅಂದ್ರೆ ಇವ್ನು 10 ರೂಪಾಯಿ ಕೆಲಸ ಮಾಡಿದ್ರೆ 1000 ರೂಪಾಯಿ ಸಲ್ಟ್ ಹಾಳು ಮಾಡಿರ್ತಾನೆ. ಹಂಗೆ 10 ರೂಪಾಯಿ ಕೆಲಸ ಮಾಡಿದ್ರೆ 1000 ರೂಪಾಯಿ ಚಪ್ಪಲಿ ಹಾಳು ಮಾಡೋದು. ಎಲ್ಲೇ ಅಂದ್ರೆ ಬಿಟ್ಬಿಟ್ಟು ಬಂದ್ಬಿಡೋದು. ಅಕಸ್ಮಾತ್ ಕೇಳಕ್ ಹೋಯ್ತು ಅಂದ್ರೆ ನಾ ಕೆಲಸ ಮಾಡ್ಬಿಟ್ಟು ಬಂದ ಅಂದ್ಬಿಟ್ಟು ಹೊಲ್ತಕ್ಕ ಅಂತ ಜಗಳಾಡ್ತವನ ಕಳ್ಳ ನಾನು. ಹೌದು, ಯಾಕೆ ಹೋದೆ ಬಿಡು, ಒಳಗ ಮಾಡೋದೇ ಬೇಡ. ನಿಮ್ಮಪ್ಪ ಸುಮ್ಮನಿದ್ ಬಿಟ್ಟದ ಮಾಡೋದೇ ಬೇಡ ಅಂದ್ರ ಅಲ್ಲ ಬಿಡಮ್ಮ. ಹಾಳುಗಳು ಕೊಟ್ಟು ಮಾಡ್ಸೋದು ದಿಸಕ್ಕೆ ಒಂದೊಂದು ಎಳ್ಳ ಕರ್ಕವಲ್ಲ, ಅದ್ ಎಷ್ಟಾಯ್ತ ಅಲ್ಲಿ ಊಟ ಇಕ್ಕೊಡಗೆ ಕರ್ಕವಲ್ಲ ಆದಂಗ ಆಗ್ಬಿಡ್ಲಿ. ಅಮ್ಮನ ಕೈಲಿ ಮಾಡಿಸ್ಬಿಡವಳ ಅದಕ್ಕೆ ಮಾಡ್ಬೇಕು ಬಿಡಮ್ಮ, ಮಾಡ್ಬೇಡ. ಅಲ್ಲ ಅಡಿಗೆ ಮಾಡ್ಕೊಡೋದಲ್ಲದೆ ನೀನ್ ಹೊಲಕ್ ಊಟ ಬೇರೆ ಕೊಡ್ಬೇಕಾ ನೀನು? ಲೋ ಅಲ್ಲ ಕಳ, ಲಕ್ಪತಿ ಮಗ ಇದ್ದವ್ರು ಇರ್ಲಿ ಬಿಡ್ಲ. ಒಂದ್ ಎಣ್ಣೆಲ್ಲ ಕೊಡೋ ಕಾಸು ಅದೇ ಬಿಡವ ಅಂತ ಕೊಡ್ನಿ. ಹೋಗ್ಬಿಡ ಬಿಡಮ್ಮ. ಮಾಡಿದನು ಅವತ್ತರಿಂದ ನೀನ್ ಯಾಕೆ ಮುಟ್ಟಬಿಟ್ಟೆ? ಅವನ ಕಾಯ್ದಡಿದ್ರು ನೀನ್ ಯಾಕೆ ಮುಟ್ಟಬಿಟ್ಟೆ? ಹಂಗ ನೀನು ಖುಷಿ ನೋಡು ಹಂಗೆ. ಅದಕ್ಕೆ ಎಂಬುದಗಳ ಗಂಡು ಮಕ್ಳು ಹೆಣ್ಣು ಮಕ್ಳು ಇಬ್ರಿಗೂ ಸೇರ್ಸ್ಕೊಂಡ್ ಬ್ಯಾಟಿಂಗ್ ಆಡ್ತಿದ್ಯಲ್ಲ ಯಾಕವ ನೀನು? ಗಂಡೆ ಎಣ್ಣೆ ಅದಕ್ಕೆ ಎಂಬುದಗಳ. ಸರಿ, ಇನ್ನೊಂದು ಎಣ್ಣೆ ಯಾರು ಬೇಡ ಅಂದ್ರೆ ನೀನೇನು ಇಟ್ಕೊಂಡಿದ್ವ ನಾವು? ಅಪ್ಪಿತಪ್ಪಿ ಇನ್ನೊಂದು ಗಂಡ ಆಗ್ಬಿಟ್ಟಿದ್ರೆ ಹೆಂಗ್ ತಡ್ಕಡೆ ನೀನು? 3 ಜನ ಒಳ್ಳೊಳ್ಳೆ ಟಾರ್ಚರ್ ಕೊಟ್ಬಿಡವ ನಿಂಗೆ. ನೀನೇ ಎಣ್ಣಾಕ್ ಬಾ, ನಿಂಗೆ ಚೇಂಜ್ ಮಾಡ್ಸ್ಕೊಂಡು.
ಏನ್ ಮಾತಾಡ್ತಾವನೋ ಇವನು, ಮನ್ಸನೇನೋ ಇವನು ಅಂತಿಂತ ಮನ್ಸ್ತಲ್ಲ ಕಣ ಇವನು. ಆದ್ರೆ ಏನಕ್ಕೆ ಒಳ್ಳೆ ಮನ್ಸನೇರ ನೋಡೋ, ನೀನ್ ಯಾಕಮ್ಮ ಒಳ್ಳೆ ಕಡ್ಸಿತ್ಬಿಟ್ಟೆ ಅವ. ನೀನು ಮನ್ಸ ಅಲ್ವಾ, ನೀನ್ ಬಾರಿ ಮನ್ಸ. ಸರಿ ಬಿಡಪ್ಪ, ಆಯ್ತು, ನಿನ್ ಮಗನ ಬಗ್ಗೆ ಮಾತಾಡೋಣ. ಸಸಂಕ ಮೇಲೆ ಯಾಕೆ ಇಷ್ಟ ಲವ್ ನಿಂಗೆ ಅಂತ. ಅದ್ರ ಮೇಲೆ ಆಡಿದ ಮತ್ಕ ಸರ್ವೆ ಗಡ್ಸ್ಬಿಡ ಅಷ್ಟು ಕಾಪತ್ ಬಿಟ್ಟದ ನನ್ಗೆ ಮಧ್ಯಾಹ್ನದಿಂದ. ನನ್ಗತಿಲ್ವಾ ನೀ ಗಡ್ಸ್ಬಿಡ, ನೀನು ಹೊತ್ತಿಗೆ ಗಡ್ಸ್ಬಿಡಲ್ಲ. ತಕೋಲಿ ಈಸ್ಕೊ. ನಾವು ಸುಮ್ಮನಂದಿ ಕಣಿರಮ್ಮ, ಗಡ್ಸ್ಬಿಡ ಬಿಟ್ರು. ನಾನು ನೋಡ್ತಾವ ನಿನ್ನ 2 ತಿಂಗಳಿಂದ ಉಂಡ್ರ ತಟ್ಟೆ ಹಚ್ಚಲ್ಲ ಏನಿಲ್ಲ, ಹೋಗಿ ಹೋಗಿ ಮನೆಗೆ ಏನ್ ಹೆಣ್ಣ ನಾನು ಎಲ್ಲ ಮಾಡಕ 3 ತಿಂಗಳಾಯ್ತು ಕ್ಲಾಸ್, 2 ತಿಂಗಳಲ್ಲ. ಈ ದಡಿಯ ತಿನ್ನೋದು ಉಣ್ಣೋದು ಹೋಗಿ ಮನಿ ಕಳೋದು ತಿಗದ ಬಾಕಂದು ಅಲ್ಲ, ನನ್ ಮೇಲೆ ದುಡ್ತಾರ ನೋಡೋ. ಈಗ ಇಬ್ರು ಸೇರ್ಕ ಕೆಲಸ ಮಾಡೋರು ನನ್ಗ ಮನೆ ಕೆಲಸ ಇಲ್ಲ ಬಲ್ಲೆಳಿಗೆ ಹೋನು ಅವನ್ ಕರ್ಕೊಂಡು ಮಾಡಿ ಕಳೆದ್ ನೋಡು. ಆಯ್ತು, ನಿಮ್ಮ ಮಗ ಮಾಡಿ ಹೊಸಿಯಲ್ಲ ದಬಾಕದೆ ಪಾಪ 2 ತಿಂಗಳಿಂದ ದಬಾಕಿತೀರಾಮ ಅಮ್ಮ. 1.5 ತಿಂಗಳಾದ್ರು ದಬಾಕ್ತು ಸೊಸಿ 1 ಗಂಟೆ ಆಡ್ಕೊಂಡು. ಈಗ ಏನು ಬೇಡ ಬಿಡು, ನನ್ಗೇನು ಮಾಡಿ ಮಕ್ಕಳು ನಾನು ಬ್ಯಾರೆ ಇರ್ತೀವಿ. ಇದ್ಯಾಕಮ್ಮ ಸಸಂಗ ಬೆಸ್ಟ್, ಒಂದು ಒಳ್ಳೆ ಪ್ಲಾನ್. ಸಸಂಗ ದಯವಿಟ್ಟು ಮದುವೆ ಮಾಡ್ಬಿಡು. ಹುಡಿಕೊಬರ್ಬೋದು ಎಲ್ಲಿ ಅಮ್ಮ ಅವನೇ ಹುಡಿಕ ಅಲ್ಲಿ ಅವ್ನು ಖುಷಿ ನೋಡು ಅವನ್ಗೆ. ರೆಡಿ ಆಗೋಣ ಹುಡಿಕೊಬರ್. ಅಯ್ಯೋ ಅವ್ನು ಆಲ್ರೆಡಿ ಹುಡುಕಿ ಕಟ್ಕ ಜಗಳಕ್ಕೆ ಬಂದ್ಬಿಡ್ತಾನೆ ಬೇಕು. ಈಗ ಒಬ್ಬ ಬರ್ತಾನೆ ಎಡ್ತೀನಿ ಸೋಡ್ ಬಿಟ್ಕೊಂಡಿರೋಳೆ ಬರ್ಬೇಕಲ್ಲ, ಚೆನ್ನಾಗಿರ್ತದೆ. ಕಪಾಲ ತಿರುಗಾಳ ಮಾಡ್ಬಿಡ್ತೀನಿ ಕಲ್ಗಳು ಹೇಳಿದ್ರೆ ನೋಡಕ್ಕೆ ಬರ. ಸರಿ ತಪ್ಪಾಯ್ತು ತಪ್ಪಾಯ್ತು. ಏನ್ ಹಂಗ್ ನೋಡ್ತದೆ ಕಟ್ಕೊಬತ್ತಿ ಏನ್ ಮಾಡೆ. ಆಯ್ತು, ಕಟ್ಕಿಡ್ಗ ಹೊರಬೇಡ ಕಣಪ್ಪ. ಸಾಲ ಸೋಲ ಮಾಡಾದ್ರೆ ಸರಿ, ಚೆನ್ನಾಗಿ ಮದುವೆ ಮಾಡ್ತೀವಿ ನಿಂಗ. ಇಲ್ಲಿ ಕೇಳಿಲ್ಲ, ಕೈಗೆ ನಮ್ಮ ಅಪ್ಪ 15 ಗ್ರಾಮ್ ಚಿನ್ನ ಮಾಡ್ಸಾಕತ್ತೆ, ನಮ್ಮವ್ವ 15 ಗ್ರಾಮ್ ಚಿನ್ನ ಮಾಡ್ಸಾಕತ್ತೆ ಕತ್ಗೆ. ನಮ್ಮವ್ವ 1-2 ಉಂಗ್ರ ಮಾಡಿಸ್ಕೊಡ್ತಾಳೆ. ಓಕೆನಾ? ಇಷ್ಟು ಚಿನ್ನ ಬರ್ತದ ನೋಡ್ ನಿಂಗೆ. ಕಟ್ಕ ಬಂದ್ರೆ ಏನು ಸಿಗಲ್ಲ. ಆಮೇಲೆ ಮುಯಿ ಪೈ ಎಲ್ಲ ಹುಸಿ ಹಾಕಿ ಮಡಗಿದಾವಪ್ಪ ನಮ್ಮ ಮಟ್ಲಿ. 5-5 ಸಾವಿರನೇ ಹೊಡೆದಿರೋದ್ ಕಳ. ಅವೆಲ್ಲ ಹೊಂಟಾಗಲ್ವ, ತೀರ್ಸ್ಕೊಬಾರ್ದು ಅವೆಲ್ಲನೇ. ಮುಯಿ ಪೈ ಎಲ್ಲ ಹಂಗೆ 1 ರೂಪಾಯಿ ವಸೂಲಿ ಮಾಡ್ಬೇಕಣಮ್ಮ ಮುಯಿಗೆ. ಯಾರು ಮದುವೆ ಹೋಗಿದ್ರೆ ಎಲ್ಲ ನೆನ್ಪಿಟ್ಕೊಳ್ರಿ. ಸಸಂಕು ಮದುವೆಗೆ ವಸೂಲಿ ಮಾಡ್ಕೊಳ್ರಿ. ನನ್ ಮದುವೆಗೆ ಇನ್ನೊಸಿ ವಸೂಲಿ ಮಾಡ್ಕೊಳವ. ಏನಂತ್ಯ? ಮದುವೆ ಆಗ ಮಾತಾಡು, ಅದೇ ಅದಕ್ಕೆ ನೀನ್ ಮಾತಾಡಿ. ಫೋನ್ ನೋಡೋದು ಬಿಡಲೇ, ಯಾವಾಗ ನೋಡಿದ್ರು ಫೋನ್ ಹಿಡ್ಕೊಳ್ಕ ಕುತ್ಕೊಳ್ಳೋದು ರೂಮಲ್ಲಿ. ಒತ್ಬಿಟ್ಟಿನ ಜಾಡ್ಸಿ ನನ್ನ ಇಷ್ಟ, ನೀನವೆಲ್ಲ ಕೇಳಕದ. ನನ್ ಮಗ ತಗೊಂಡ್ಕಳ ನಾನಿನ್ ಮಗ, ನಾನು ಹೇಳ್ದಂಗೆ ಕೇಳ್ಬೇಕು, ನೀನ್ ನಾನು ಹೇಳ್ದಂಗೆ ನೀನ್ ಕೇಳ್ಬೇಕು. ತೀಟಿ ಅಂತ ನನ್ಗ ನೀನ್ ಹೇಳ್ದಂಗ ನಾನಂತ ಕೇಳಿ. ಆದ್ರೂ ಮಳ್ಳಂಗಿದ್ರು ಏನ್ ಮಾತಾಡ್ತಾರ ನೋಡಮ್ಮ. ಅಂತವರ್ತವೆ ಇರೋದು ಮೆಂತ. ನನ್ಗಂತೂ ಹೋಗ್ಲ ಹೋ ದೇವ್ರೆ, ಹಂಗೆ ಮಾತಾಡ್ತಾನೆ ಗೊತ್ತಲ್ಲ. ಮನ್ಸಲ್ಲ ಕಣ. ನಾನು ಎಟ್ಲೆ ಇದಕ್ಕಿಲ್ಲ ಅಂತ ಕೇಳ್ತಾನೆ ನೋಡ್ಕೊ. ಅವಾಗ್ಲಿಂದ ನಂಗೆ ಎದುರಿಸ್ಕೊತಾನೆ ಬಂದ್ಬಿಟ್ಟಿರೋದು ಮದುವೆ. 9 ಕಾಲದಿಂದ ನಿಂತಾನೆ. ನೀನ್ ನೋಡಿದ್ರೆ ಎಟ್ಲು ಕೂತಿದೆ ನನಗ್ ತೀಟಿಯ ಮಾಡಕ. ಸರಿ, ನೀನು ಅಟ್ಲಿ ಕುತ್ಕೊಂಡ್ರಿ. ಅಲ್ಲ, ಅಟ್ಲಿ ಕುತ್ಕೊಂಡ್ರೆ ಏನೆಲ್ಲ ಸಿಕ್ಕ ತಿಕ್ಕ ಬೆಳಿತದ ಅಷ್ಟೇ ಕಲ. ಅಲ್ಲಿ ನಾನಾರ ಅಟ್ಲೀಸ್ಟ್ ನಾನು ರೀಲ್ಸ್ ಮಾಡ್ತೀನಿ, ಅಲ್ಲಿ ಇಲ್ಲಿ ಹೋಯ್ತೀನಿ, ಪ್ರಮೋಷನ್ ಗಿಮೋಷನ್ಗೆ ಬೆಂಗಳೂರು ತಿರುಗ್ತೀನಿ. ನೀನು ಇನ್ನು ಅದೇ ಕಲ ಪ್ರಪಂಚ, ಇದೇ ಕಲ ನಮ್ಗೆ ಅದೇ ಹೊಟ್ಟೆಗೆ ಅನ್ನ ಹಾಕ್ತಿರೋದು. ಅದ್ ಬಿಡಕ್ಕಾದ್ದಲ್ಲ ಅಲ್ವೇನಮ್ಮ? ಒಂದ್ ಕಡೆ ಭೂಮಿ ತಾಯಿ ಅನ್ನ ಹಾಕ್ತಿದ್ರೆ, ಒಂದ್ ಕಡೆ ಇದನ್ನ ಆಗ್ತದೆ. 2 ಮಾಡ್ಕೊ ಹೋಗ್ಬೇಕು ಅನ್ಸರ್ಸ್ಕೊಂಡು. ನೀನು ಒಂದ್ ಕಡೆ ಅಲ್ಲ ಇದ್ ಮಾಡ್ಕೊ ಹೋಗು. ನೀನ್ ಆ ಕಡೆ ಮಾಡ್ಕೊಂಡ್ ನಾನು ಈ ಕಡೆ ಮಾಡಿ 2 ಕಡೆನೂ ಮಾಡಿದ್ರೆ ಬೆಳವಣಿಗೆ. ಹೆಂಡತಿ ಮಕ್ಳು ಸಾಕ್ತಾ ಕಣ್ಬಿಡಮ್ಮ. ನಾನು ಹೆಡ್ತೀನಿ ಕಟ್ಕ ಬಾ, ಹೆಡ್ತಿ ಮಕ್ಳನ್ನ ನಾನೇ ಸಾಕ್ತೀನಿ ಹೋಲಿ. ಶಾಂತಂ ಪಾಪಂ ಶಾಂತಂ ಪಾಪಂ. ಮತ್ ನೀನ್ ಹಿಂಗೆ ಕೆಲಸ ಮಾಡಿದ್ರೆ ಹಿಂಗ ಇವೆಲ್ಲ ಹಾಕ್ಬಿಡ. ಅಲ್ಲ ಏನಂದರು ನಮ್ನ. ಸರಿ ಆಯ್ತು, ಅಲ್ಲ ಕಳ, ಅಲ್ಲ ಸರಿ ಆಯ್ತು, ಅಲ್ಲ ಕಳ. ನೀನು ಇವಾಗ ನೀವೇ ಹೇಳ್ತಿಯಲ್ಲ, ನಾ ಕೆಲಸ ಮಾಡಲ್ಲ ಪಲ್ಸ ಮಾಡಲ್ಲ ಅಂತ ಅನ್ಬಿಟ್ಟು ಇನ್ನೇನ್ ಹೇಳ್ದಾರಪ್ಪ. ನೋಡಿರು ಸೀರೆನೂ ಹೋಗ್ಕೊಡ್ತಾನೆ ಇರ್ತೀಗ. ಅಂತ ಹೇಳ್ತದ್ಯಾ ಎಲ್ಲಪ್ಪ ವಾಷಿಂಗ್ ಮಿಷಿನ್ ಇಲ್ವಾ? ವಾಷಿಂಗ್ ಮಿಷಿನ್ ಒಳಗೆ ಹಾಕ್ತಾರೆ, ನೀನೇನು ಒಗಿತಿದ್ಯಾ? ಬಟ್ಟೆ ಉಜ್ಜಿಸ್ತಿದ್ದೇನೆ ಅದ್ಕಂಗ್ ಅಂತಿರೋದು. ಥೂ ಮುದಾವಿ. ನಾನು ಬಾತ್ರೂಮ್ ತೊಳೆದು ಅಂದ್ಕಳ 1 ದಿವಸ ಹೆಂಗ್ ಮಾತಾಡಿಲ್ಲ ನೀನಂಗೆ. ಅವ್ನು ಹೋದ್ಸತಿ ಅವನು 2 ಸತಿ ಉಜ್ಜಿರೋದು ನಿಮ್ಮ ಅಪ್ಪನ ಬಟ್ಟೆ. ಯಾವ ತರ ಹಂಗೆ ಹೇಳಿದಾನೆ ಅಮ್ಮಂಗೆ ಕೇಳು. ನೀ ಸೈಲೆಂಟ್ ಕೂತಂದ್ರೆ ಸರಿ ಇಲ್ಲಿ ಏನ್ ಮಾಡಿ ನಾನ್ ನೋಡ್ದವನ ನೀನ ನಡಿ ಇರ್ತೀನಿ. ಅಮ್ಮ ನೀನ್ ನನ್ಗಾರ ವಾಪಸ್ ತಿರ್ಸಿ ಬೈತಿ, ಇವಂಗ ಯಾಕೆ ಹಂಗ್ ಭಯ ಪಟ್ಟಿ ನೀನು? ಅದಕ್ಕೆ ಎದ್ರಕಂದನು ಅದಕ್ಕೆ ಗೈಸ್ ಮಾಡಿರೋದು ನಾನು. ಗೈಸ್ ನಮ್ಮ ಅಮ್ಮ ಏನಕ್ಕೆ ಹಂಗ್ ಭಯ ಪಡೋದು ಅಂದ್ರೆ, ನಮ್ ಶಶಾಂಕ್ ಓದ್ಕೊಂಡು ಅಲ್ಲಿ ಇಲ್ಲಿ ದೇಶಾಂತರ ಹೊಂಟೋಯ್ತಾನೆ ಅನ್ಬಿಟ್ಟು ಭಯ ಅಷ್ಟೇ.
ಆಮೇಲೆ ಊದ್ಕೊಂಡ್ರೆ ಒಂದ್ 2-3 ದಿವಸ ಎಲ್ಲಿ ಗಂಟೆ ಹಿಡ್ಕ ಹತ್ತಿಸ್ತಾರು ಅದೇ ಎಟ್ಕ ಗಂಟೆ ಅದು ಎತ್ತಿಸ್ತಾರ. ಬಿತ್ಕೊಂಡ್ಮೇಲೆ ಮುದವಿ ಅಂತಾರ. ಅಷ್ಟೇ ಗೈಸ್. ನಮ್ಮ ಅಣ್ಣಂಗೆ ಹೆವಿ ಕೋಪ, ಅಲ್ಲಿ ಇಲ್ಲಿ ಕ್ಯಾನ್ ಗಿಣ್ ಎತ್ಕೊಂಡು ಹೊಂಟೋಯ್ತಾನೆ ಅನ್ಬಿಟ್ಟು ನಮ್ಮ ಒಟ್ಲಿ ಏನು ಬೈಯಲ್ಲ. ನಮ್ಮ ಅಪ್ಪನೂ ಜಾಸ್ತಿ ಬೈಯಲ್ಲ. ಅಯ್ಯೋ ಊಟ ಗೀಟ ಬಿಟ್ಬಿಡ್ತೀಯ ಅನ್ಬಿಟ್ಟೆ ಹೆಂಗ್ ಬೈಯಲ್ಲ ಕಣಿದ್ರು, ಇಲ್ಲ ಅಂದ್ರೆ ಬೈದಾಕಿರೋ ನೀವು ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡ್ರ ನಿಮ್ನ. ಅದೇನ್ ಅದು ಆಸ್ತ ಅನ್ವಲ್ಲ ಅದು. ಮಾತಾಡಿ ಶಶಿಕಲಾ. ನಾನು ಯಾತಕ್ ಬಂದಿ ಮುದವಿ ನನ್ ನಿಂತಕ ಈಗ ಕೆಲಸ ಮಾಡಕ ನಂಗೆ ಈಗ ಬೋಯ್ತಾವನ್ನ ಎಟ್ಲು ಕೂತಿದೆ ಅಂತ. ನಾಳೆಯಿಂದ ಹೊಲ್ತಾಕ್ ಬಂದೆ ಬರಲ್ವಾ ಹೇಳಿಬೇಕಷ್ಟೇ. ನಿನ್ಗೆ ಕೇಳ್ತಿರೋದು ಒಳ್ಳೆ ಕೊಡಿಸ್ಬಿಡ್ತೀವಿ ಇಬ್ರು ಸೇರ್ಕೊಂಡು. ಅದನ್ನೇ ಕೈಗ ಕೂತೀನಿ ನಮ್ಮ ಮಕ್ಕಳು ಇಟ್ಟು ಮಾಡಕ ಕೂತ್ಕತ್ನಿ ಅಲ್ಲಿ. ಅವ್ವ ಸೀರಿಯಸ್ ಆಗಿ ಅವನಂತ ಅವ್ವ ಇರ್ಬೇಕು ಕಣ. ಇಷ್ಟು ವಯಸ್ಸಾದ್ರೆ ನಿನ್ನ ಮೇಲೆ ಪ್ರೀತಿಯಿಂದ ಇರ್ತಾರಪ್ಪ. ಈಗಿನ ಕಾಲದ ಮಕ್ಳು ನಡೀಲ್ಲ. ನಿನ್ಗಿದ್ದ ನಂಗೈತಪ್ಪ ಸೀರಿಯಸ್ ಆಗಿ ನಂಗೈತೆ. ನಂಗೆ ಅಟ್ಲೀಸ್ಟ್ ಆದಷ್ಟು ಮಾಡ್ಕೊಡ್ತೀನಿ ನೀನು. ಈಗ ತೊಳ್ದೆ ಬೆಳಿಗ್ಗೆ ಬದ್ರಾಗಿ ನೀನು ಊಟ ಮಾಡಿರೋ ತಟ್ಟೆ ಎತ್ ಮಾಡಿದಲ್ವಲ್ಲ ಸರ್ ಅದು. ನೀ ಯಾರಮ್ಮ ಬೆಳಿಗ್ಗೆ ತೊಳೆದು ಮಡಗಿದ್ದು, ನೆನ್ನೆ ಎಲ್ಲ ಯಾರಮ್ಮ ತೊಳೆದು ಮಡಗಿದ್ದು. ಅದೇ ಕ್ಯಾನ್ ಬಂದಾಗ ಅಮಾಸೆಗೊಮ್ಮೆ ಉಣೆಗೊಮ್ಮೆ ತೊಳೆದು ಮಡ್ಗದಷ್ಟೇ. ನಿನ್ ತಟ್ಟಿಗೆ ನೆನ್ನೆ ಉಣ್ಮೆ ಇತ್ತಲ್ಲಿ ತೊಳೆದು ಮಡಗ್ನಲ್ಲಮ್ಮ 2 ತಟ್ಟಿಗೆ. ಅದೇ ಉಣ್ಮೆ ಐತನೇನು ಅದಕ್ಕೆ ತೊಳೆದು ಮಡಗಿರೋದು. ಇನ್ನೊಂದ್ ಜೊತೆ ಮಾತಾಡ್ಬಿಡ್ಕೊಂಡು ಸಸಂಕು ಸೋಡ್ ಕಿತ್ತಾಕ್ಬಿಡ ನಿನ್ ಜೊತೆ ಮಾತು ಕಿತ್ತಾಡ್ಬಿಟ್ಟೆ. ಮಾತಾಡ್ತೀನಿ ಏನ್ ಮಾಡಿದೆ ಹೊಡೆದ್ಯಾ ಇಟ್ಟೊಂದು ದೊಣ್ಣೆ ಎತ್ಕೋರು ಹೊಡೆಯಕ. ಅದೇ ತಾನೇ ನಿಮ್ಗೆ ಗೊತ್ತಿರೋದು. ಇಲ್ಲ ಸರಿ ಯಾರ ಮದುವೆ ಆಗಲ್ಲ ಸರ್. ನನಗೆ ದಯವಿಟ್ಟು ಮದುವೆ ಆಗಾರ ಬರತ್ತೆ ಅಲ್ಲಿ ಅಮಾತೆ ಮದುವೆ ಮಾಡೋದು ನೋಡಮ್ಮ. ಸುಮ್ಮನೆ ಯಾಕೆ ಹಿಂಗೆ ಸೀರಿಯಸ್ ಆಗಿ ನೀನು ಕೆಲಸ ಮಾಡಿದ್ ನೆಮ್ಮದಿ ಜೀವನ ನೆಮ್ಮದಿ ತಗೊಬಿಡು. ಏನ ಹೇಳು ಬೇಗ. ಹೆಂಗ ಆಸೆ ಆಗಿದ್ರು ಮಕ್ಸ್ ಮೇಲೆ ಮೀಸ ಬಂದಿದ್ರು ಅವಾಗಲೇ ಮದುವೆ ಸೆಡೆ ಸೆಡೆ ಬಾಯಿ ಮುಚ್ಕೊಂಡು A few moments later. ಸೋಡ ಅಳ್ಬಿಡುತ್ತೆ ನೋಡು. ಸಸಾಂಕು ನೀ ಮನಸ್ನಲ್ಲ ಅಲ್ಲ ಏನ್ ಹಿಂಗ ಆಡ್ತಿಯಲ್ಲ. ನಿಮ್ಕಂದಿದೆಲ್ಲ ಏನ ಇದೆಲ್ಲ ನಿಮ್ಕಂದಿಯ. ಮಧ್ಯಾಹ್ನ ಫೋನ್ ಮಾಡಿದ್ಯಲ್ಲ. ಮಧ್ಯಾಹ್ನ ಏನಕ್ಕೆ ಫೋನ್ ಮಾಡಿದ್ಯಾರ? ಪ್ರ್ಯಾಂಕ್ ಮಾಡಿದ್ದ. ನಂಗೆ ಹಂಗ ಡೌಟ್ ಬತ್ತು ಇವ್ನು ಯಾವಾಗ ಓವರ್ ಆಗಿ ರಿಯಾಕ್ಟ್ ಮಾಡಿದ್ನ ಅವಾಗ್ಲೇ. ಆದ್ರೂ ಇವ್ ನಂಗೆ ಅಂದಿರ್ತಾನೆ ಅಂತ ನಂಗೆ ಪಕ್ಕ ಅಂದ್ರೆ 100% ಅಂದಿರ್ತಾನೆ ಅಂತ ಅನ್ಸ್ತಿತ್ತು ನಂಗೆ. ಅದಕ್ಕೆ ನಂಬ್ಕೊಂಡಿದ್ದು. ಹಂಗ ಅಂದಿಲ್ವಾ? ಮತ್ ಮಧ್ಯಾಹ್ನ ಯಾಕೆ ಹಂಗೆ ಫೋನ್ ಮಾಡಿದೆ? ಮಾತಾಡ್ಕೊಂಡಿದ್ದೆ ಇಬ್ರು. ಕಾಯ್ದಡಿ ನಂಗೆ ಎದ್ದೋಯ್ತಿದೆ. ಟೀ ಕೈಸ್ಕೊಯ್ತಾನೆ, ಹೊಲ್ಕ ಮನೆ ಒರ್ಸ್ಕೊಡ್ತಾನೆ, ಪಾತ್ರೆ ಎಲ್ಲ ತೊಳೆದ್ ಮಾಡಿರ್ತಾನೆ, ಊಟ ಮಾಡೋದಿಲ್ಲ. ಈ ತರ ಮಗನ್ ಸಪೋರ್ಟ್ ಅದು ಎಂತ ನಮ್ಮಮ್ಮನ ತಲೆ ನೋಡಿ ಗೈಸ್. ಅದು ಇಲ್ಲಿಗೆ ಬಂದಾಗ್ಲಿಂದ ಹೇಳಲಿಲ್ಲ. ನಂಗೆ ನಂಬಿಕೆ ಎಲ್ಲಿ ಬಂದಿದೆ ಗೊತ್ತಾ? ನಾನು ಪಿಕ್ಚರಲ್ಲಿ ಕುಂತಿದ್ನಲ್ಲ ಇವತ್ತು. ಪಿಕ್ಚರಲ್ಲಿ ಕುಂತಿದ್ದಾಗ ನಮ್ಮಮ್ಮ ಫೋನ್ ಮಾಡ್ತು. ಲೋ ಸಸಾಂಕು ಹಿಂಗಂತ ಅಂತ ಅಂದ್ಬಿಟ್ಟು ಒಂಥರ ಎಮೋಷನಲ್ ಆಗಿ ಮಾತಾಡ್ತು. ನಾನು 100% ನಂಬ್ಕೊಂಡು ನಮ್ಮಮ್ಮ ಈ ಥರ ಅಂತ ಅಂದ್ಬಿಟ್ಟು ಆಮೇಲೆ ಇಲ್ಲಿಗೆ ಬಂದಾಗ ಸ್ಟಾರ್ಟಿಂಗಲ್ಲ ಹಂಗೆ ನಂಬ್ಕೊಂಡು ಆಮೇಲೆ ಹೋಯ್ತಾ ಒಂಚೂರು ಪ್ರ್ಯಾಂಕ್ ಅಂತ ಅನಿಸ್ತು. ಇವಾಗ ನಮ್ಮಮ್ಮನೇ ಕನ್ಫರ್ಮ್ ಮಾಡ್ಬಿಡ್ತಿದ್ದು ಪ್ರ್ಯಾಂಕು ಅಂದ್ಬಿಟ್ಟು. ಅದು ಎಂತ ಪ್ರ್ಯಾಂಕ್ ಮಾಡಿದಿರಲ್ಲ 3 ತಿಂಗಳಿಂದ. ಅದು ನಂಬ ಪ್ರ್ಯಾಂಕ್ನೇ ಮಾಡಿದಿರಲ್ಲ. ಅದ್ರ ಗ್ರೇಟ್ ಆಕ್ಟಿಂಗ್ ಬಿಡವ. ಏನಂದ್ರೆ ಜನಲ್ಲಿ ಏನು ಹುಲಿ ಬೆಳೆ ಬೀಳ್ತಿದೆ ಮುದನಿ ಜಗಳ ಅಂಟ್ಕೊಂಡ್ಬಿಟ್ರೆ ಕಾಪ್ಕೊಳ ಮುದಗಳೇ. ಜನ ಏನಂದ್ರಲ್ಲಿ ಏನ್ ಕಿಚ್ಕೊತಿದ್ರಲ್ಲಿ ಅಮ್ಮ ಕರೆ ನಂಗೆ ಬಾಯ್ ಬಿಟ್ಕೊಂಡ ನೀನು ಬೀದಿಲಿ ಏನಂದ್ರು ಜನ ಕೇಳಿಸ್ಕೊಂಡವ್ರು. ಏನು ನೀನು ಅಬ್ನೇ ಗನ್ಸು ಅಂತಿರೋದು ಸೋಡ್ಕಿತ್ತ ಈಗ ಕಪ್ರ ಸರ್ತೀನಿ ನಿನ್ಗ ಒಂದ್ ಮೆಚ್ಚ ಆ ಸೇಬ ತಂದಿರೋ ದುಡ್ಡು ಕೊಟ್ಬಿಟ್ಟು ಅದು ದುಡ್ಡು ಕೊಟ್ಟಿಲ್ವ ಅದ್ಕಂದ ಹಂಗ ಅರ್ಧ ತಿಂದ್ಬಿಟ್ಟು ಅರ್ಧ ಬಿಸಾಕರ ಮೊನ್ನೊಳಿಕ ಬಿಸಿ ಬಿಸಿ ರಾಗಿ ಮುದ್ದೆ. ಸರ್ ಇದೆಂತ ಸೊಪ್ಪಮ್ಮ ಸಸಿಕಲ? ಸೊಪ್ಪು ಹೊಲದಲ್ಲಿ ಎಲ್ಲ ಬೆಳೆದಿದ್ದ ಸೊಪ್ಪು ಅಂತೆ. ಸೊಪ್ಪು ಹೆಸರೇ ಗೊತ್ತಿಲ್ಲ, ಬಟ್ ಆದ್ರೂ ಇದ್ರಲ್ಲಿರೋ ಪ್ರೋಟೀನು ಏನೇನೋ ಇರ್ತದಲ್ಲ. ಏನು ಪ್ರೋಟೀನ್ ಇರ್ತದೆ ಇಲ್ಲೋ ಗೊತ್ತಿಲ್ಲ, ಬಟ್ ಅದ್ರ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೇದು. ಪ್ರೋಟೀನು, ಕಾರ್ಬೋಹೈಡ್ರೇಟು, ಈ ಕಾರ್ಬನ್ ಡೈಆಕ್ಸೈಡ್ ಒಟ್ಟಲ್ಲಿ ಒಳ್ಳೇದು ಗೈಸ್ ಆರೋಗ್ಯಕ್ಕೆ. ಕಾರ್ಬನ್ ಡೈಆಕ್ಸೈಡ್ ಗೈಸ್ ನಾನು ಎಲ್ಲರಿಗೂ ಪ್ರ್ಯಾಂಕ್ ಮಾಡಿ 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 ನನಗೆ ನಮ್ಮ ಅಮ್ಮನ ಸಸಾಂಕೂ ಪ್ರ್ಯಾಂಕ್ ಮಾಡಿರೋದಕ್ಕೆ ಏನೋ ಒಂಥರ ಫೀಲ್ ಆಯ್ತದ ನನಗೆ. ಪ್ರ್ಯಾಂಕ್ ಆಗ್ಬಿಟ್ನಲ್ಲ ನಾನು
ಆ ಥರ ಆದರೂ ಪ್ರ್ಯಾಂಕ್ ಆಗಿಲ್ಲ ಅಂದರೆ ಒಂಥರ ಅನಿಸ್ತು ನನಗೆ ಪ್ರ್ಯಾಂಕ್ ಇರ್ಬೋದಾ ಅಂತ. ಬಟ್ ಆದರೂ ಪ್ರ್ಯಾಂಕ್ ಆಗಿ ಸ್ಟಾರ್ಟಿಂಗಲ್ಲಿ ಏನೋ ಒಂಥರ ಫೀಲು ಅಂದ್ಕೊಳ್ರೆ ಪ್ರ್ಯಾಂಕ್ ಆಗ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು. ಪ್ರ್ಯಾಂಕ್ ಮಾಡೋದು ಎಷ್ಟು ನೋವು ಆಯ್ತದೆ ಅಂದ್ಬಿಟ್ಟು ಇವಾಗ ಗೊತ್ತಾಯ್ತದೆ ನನಗೆ. ಆಗಿದೆ ಮತ್ತೆ ಗೈಸ್ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡೆ. ವಿಡಿಯೋ ಇಷ್ಟ ಆಗಿದೆ ಒಂದೇ ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಲವ್ ಜಾಸ್ತಿ. ಟಾಟಾ ಬೈ ಬಾಯ್.